ಕೌರ್ ಆಯ್ ಗುಂಡ ಕಿವಿ ಗುಯ್ ಅಂತ ಅಜ್ಜಿ ಅಲ್ಲೇ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ಲೇಟಾಗಿ ನಾನು ಇಂಟ್ರೋ ವಿಡಿಯೋ ಮಾಡ್ತಿದ್ದೀನಿ, ಬಟ್ ಬೆಳಗ್ಗೆಯಿಂದ ಏನೇನಾಗಿದೆ ಎಲ್ಲ ನಿಮಗೆ ಸ್ಟಾರ್ಟಿಂಗಿಂದ ನಾನು ವ್ಲಾಗಲ್ಲಿ ಹಾಕ್ತೀನಿ. ಸೊ ಬನ್ನಿ, ಬೆಳಗ್ಗೆಯಿಂದ ಮನೇಲಿ ಹೇಗೆಲ್ಲ ಪೂಜೆ ಆಯಿತು, ಯಾರ್ಯಾರೆಲ್ಲ ಬಂದಿದ್ರು ಅಂತ ನಿಮಗೆ ತೋರಿಸ್ತೀವಿ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿ. ಸೊ ಮೊದಲಿಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗೆ ಹಬ್ಬ ಕೂಡ ಬಂದೇ ಬಿಡ್ತು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಅವ್ರವ್ರಿಗೆ ಸಿಗಲಿ ಅಂತ ಬೇಡ್ಕೋತೀನಿ. ಸೊ ಮೇನ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಲಕ್ಷ್ಮಿ, ಎಲ್ಲರ ಮನೇಲೂ ಲಕ್ಷ್ಮಿ ನೆಲೆಸಲಿ. ಯಾರ ಮನೇಲೂ ಅಟ್ಲೀಸ್ಟ್ ಇರೋ ಲಕ್ಷ್ಮಿ ಆದರೂ ಬಿಟ್ಟೋಗ್ದಿರ ಇರಲಿ, ಆದಷ್ಟು ಅವ್ರಿಗೆ ದಕ್ಕಲಿ ಅಂತಲೇ ವಿಶ್ ಮಾಡ್ತೀನಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಾವು ಬೆಳಗ್ಗೆ ಯೂಶ್ವಲಿ ಅಂದರೆ ಪ್ರತಿ ವರ್ಷ 3:30ಗೆ ಎದ್ದೇಳ್ತಿದ್ವಿ. ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. 4:30 ಆಗಿಬಿಟ್ಟಿತ್ತು ಎದ್ದೇಳೋಷ್ಟರಲ್ಲಿ. ಯಾಕಂದರೆ ರಾತ್ರಿ ಲೇಟ್ ಆಯಿತು ಮಲಗೋದು. ನಾನು ಅಮ್ಮ ಸ್ವಲ್ಪ ಅದು ಇದು ಕೆಲಸ ಇತ್ತು. ಆ್ಯಂಡ್ ಬ್ಯಾಕ್ ಡ್ರಾಪ್ ಕೂಡ ಅಷ್ಟೇ ನೆನ್ನೆ ರಾತ್ರಿಯೇ ಮುಗಿಸಿದ್ವಿ ನಾವು, ಹಿಂದ್ಗಡೆ ಡೆಕೋರೇಷನ್. ಯಾಕಂದರೆ ಅದು ಬೆಳಗ್ಗೆ ಎಲ್ಲ ಮಾಡೋದು ಹಿಂಸೆ. ಆ್ಯಂಡ್ ಎನಿವೆ ನಮ್ಮದು ಸ್ಕ್ರೀನ್ ಹಿಂದೆ ವೈಟ್ ಇರೋದ್ರಿಂದ ಮುಂದೆ ಏನೇ ಡೆಕೋರೇಷನ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಮ್ಮಮ್ಮಗೆ ಪ್ರತಿ ವರ್ಷ ಮುಂದ್ಗಡೆ ಬೇರೆ ಬೇರೆ ಡೆಕೋರೇಷನ್ ಅಂದರೆ ಬ್ಯಾಕ್ ಡ್ರಾಪಲ್ಲಿ ಬೇರೆ ಬೇರೆ ಡೆಕೋರೇಷನ್ ಇರಬೇಕು ಪ್ರತಿ ವರ್ಷವೂ ಅಂತ ಅವ್ರಿಗೆ ಆಸೆ. ಹೋದ ವರ್ಷ ಬೇರೆ ಥರ ಮಾಡಿದ್ವಿ. ಆ್ಯಂಡ್ ಹೋದ ವರ್ಷ ಹೇಗಿತ್ತು ಅಂತ ನೋಡಬೇಕಂದ್ರೆ ನಾನು ಹಾಕಿದ್ದೀನಿ ನಿಮಗೆ ಲಾಸ್ಟ್ ಇಯರ್ ವ್ಲಾಗಲ್ಲಿ, ಬೇಕಂದರೆ ಚೆಕ್ ಮಾಡಿ. ಸೊ ಅದೇ ಲೋಟಸ್ ಫ್ಲವರ್ಸು ಅದೆಲ್ಲ ಯೂಸ್ ಮಾಡಿ ಲಾಸ್ಟ್ ಇಯರ್ ಹೇಗೆ ಡೆಕೋರೇಟ್ ಮಾಡಿದ್ವಿ ಅಂತ ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಡಿಮಾರ್ಟ್ಗೆ ಹೋಗಿದ್ದಾಗ ಒಂದು ಮ್ಯಾಟ್ ಥರ, ಅದು ಆ್ಯಕ್ಚುಲಿ ಅದು ಮಂಟಪ ಏನೋ ಬಂದಿದೆ ಅದ್ರ ಮೇಲೆ. ನಮ್ಮಮ್ಮ ಅದು ಇರಲಿ, ಯೂಸ್ ಆಗ್ಬೋದು ಏನಕ್ಕಾದರೂ ಅಂತ ತೊಗೊಂಡ್ರು. ಬಟ್ ಅದು ನಮಗೆ ಸ್ಕ್ರೀನ್ ಹೋಲ್ಡ್ ಮಾಡುತ್ತೋ ಇಲ್ವೋ ಆ ವೆಯ್ಟ್ನ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಹೊಸದಾಗಿ ಏನೋ ಬ್ಯಾಕ್ ಡ್ರಾಪ್ ಟ್ರೈ ಮಾಡಿದ್ವಿ. ಸೊ ಫೈನಲಿ ಅದು ನಮ್ಗೆ ಇಷ್ಟ ಆಯಿತು. ಅಯ್ಯೋ ನಿಮಗೂ ಇಷ್ಟ ಆಗಿದೆ ಅಂತ. ಬ್ಯಾಕ್ ಡ್ರಾಪ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಮಗೆ ಐಡಿಯಾ ಕೂಡ ಬರುತ್ತೆ. ಆ್ಯಂಡ್ ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ, ಏನೆಲ್ಲ ಡೆಕೋರೇಷನ್ಸ್ ಐಟಮ್ಸ್ ಯೂಸ್ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಕೂಡ ನಮ್ಗೆ ತಿಳಿಸ್ಕೊಡಿ. ಸೊ ನಾನು ಹಾಗೆ ಲಾಸ್ಟ್ ಟೈಮ್ ಹೇಳಿದಾಗೆ ಈ ಐಟಮ್ಸ್ ಎಲ್ಲ ನಾವು ತಂದಿದ್ದು ಚಿಕ್ಕಪೇಟೆಯಲ್ಲಿ. ಸೊ ಬನ್ನಿ, ತಡ ಮಾಡದೆ ದೇವ್ರಿಗೆ ಅಲಂಕಾರ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಎಷ್ಟು ಟೈಮ್ ಹಿಡಿತು ಎಲ್ಲನೂ ನಿಮಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಸೊ 4:30 ಅಷ್ಟರಲ್ಲಿಗೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮೊದಲಿಗೆ ಏನೇನು ಐಟಮ್ಸ್ ಬೇಕು, ದೀಪ ಆಗಿರ್ಬೋದು, ಕಂಚಿನ ದೀಪ, ಬೆಳ್ಳಿ ದೀಪ, ಬೆಳ್ಳಿ ಬಟ್ಲು, ತಟ್ಟೆ, ದೇವ್ರ ಕೂದಲು, ದೇವ್ರಿಗೆ ಒಡವೆ, ಮುಖವಾಡ, ಬೆಳ್ಳಿ ಚಂಬು, ಬಿಂದಿಗೆ, ಏನೇನು ಬೇಕು, ದಾರ ಎಲ್ಲ, ಕೈ ಕಾಲು ದೇವ್ರದ್ದು ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಮೊದಲಿಗೆ ಸೀರೆ ಸ್ಟಾರ್ಟ್ ಮಾಡೋದ್ರಿಂದ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ದೇವ್ರಿಗೆ ಹೊಸ ಸೀರೆಯನ್ನೇ ಉಡಿಸೋದು. ಈ ಸತಿ ನಾವು ತಂದಿದ್ದ ಸೀರೆ ಸ್ವಲ್ಪ ಜಾರ್ತಾ ಇತ್ತು, ಕ್ಲೀನಾಗಿ ಸ್ವಲ್ಪ ಕೂರಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ ಸ್ವಲ್ಪ ಆಗೋ ಈಗೋ ಸರ್ಕಸ್ ಮಾಡಿ ಈ ಸತಿ ತುಂಬ ಟೈಮ್ ತೊಗೊಬಿಡ್ತು ಸೀರೆ ಡ್ರ್ಯಾಪಿಂಗಿಗೆ. ಸೊ ಫೈನಲಿ ಸೀರೆ ಡ್ರ್ಯಾಪಿಂಗ್ ಮುಗಿಸಿ ಅದಾದಮೇಲೆ ದೇವರಿಗೆ ಒಂದೊಂದೇ ಅಲಂಕಾರ ಸ್ಟಾರ್ಟ್ ಮಾಡಿದ್ವಿ. ಮುಖವಾಡ ಇಡೋದ್ರಿಂದ ಇರ್ಬೋದು, ದೇವರಿಗೆ ಒಡವೆ ಅಲಂಕಾರ, ವಸ್ತ್ರ ಅಲಂಕಾರ ಏನು ಹೇಳ್ತಾರೆ ಅದನ್ನು ಮಾಡೋದಿರ್ಬೋದು, ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಹೂವು ಎಲ್ಲ ಮಾರ್ಕೆಟಿಂದ ನಾವು ಪ್ರೀವಿಯಸ್ ದಿನ ಬೆಳಗ್ಗೆನೇ ತಂದುಬಿಡ್ತೀವಿ. ಬಿಕಾಸ್ ಇವತ್ತಿನ ದಿನ ಬೆಳಗ್ಗೆ ಹೋಗೋಕ್ಕಾಗಲ್ಲ, ಬೇಗ ಎದ್ದು ಎಲ್ಲ ಅವತ್ತೇ ಮಾಡೋದ್ರಿಂದ ತಾಯಿಗೆ ಅವತ್ತಿನ ಬೆಳಗ್ಗೆನೇ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಮುಂಚೆ ದಿನವೇ ತಂದಿಟ್ಟಿರ್ತೀವಿ. ಸೊ ಎಲ್ಲನೂ ತಂದಿಟ್ಟಿದ್ವಿ. ಸೊ ದೇವ್ರಿಗೆ ಒಂದೊಂದೇ ಅಲಂಕಾರ ಮುಗಿತಾ ಎಲ್ಲನೂ ಹಾಕಿ ದೇವರಿಗೆ ಹೇಗೆ ಪೂಜೆ ಮಾಡಿದ್ವಿ ಎಲ್ಲನೂ ನಿಮಗೆ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೆಲ್ಲ ದೇವಿನ ಯಾವ ಥರ ಕೂರಿಸ್ತೀರಾ, ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತೀರಾ ಅಂತ ನಮಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಇಷ್ಟ. ಯಾಕಂದರೆ ಆ ತಾಯಿನ ಅಲಂಕಾರ ಮಾಡಿ ನಾವೇ ಕೈಯಾರ ಮಾಡ್ತೀವಿ ಅಲ್ವಾ. ಸೊ ನಾವು ಹೆಂಗೆ ಮಾಡಿರ್ತೀವಿ ಅದು ಹಂಗೆ ಕಾಣುತ್ತೆ. ಸೊ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ದೇವರನ್ನ ರೆಡಿ ಮಾಡೋದಾಗಿರ್ಬೋದು, ಅಂದರೆ ನಾನಿಲ್ಲೆಲ್ಲ ಮಾಡ್ತೀನಿ ನಾನೇ ಅಂತ ನಾನು ಹೇಳ್ತಿಲ್ಲ, ಅಪ್ಪ ಅಮ್ಮನೇ ಎಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ನಂಗೆ ಅದು ನೋಡೋದು ಖುಷಿ. ಆ್ಯಂಡ್ ಒಂಥರ ಅಂದರೆ ಹಬ್ಬ ಬರುತ್ತೆ ಅಂದರೆ ಒಂದು ವಾರ ಮುಂಚೆನೇ ಎಲ್ಲ ಕೆಲಸ ಮಾಡೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಎಲ್ಲನೂ ಶುರುವಾಗ್ಬಿಡುತ್ತೆ. ಸೊ ಹಬ್ಬದ ವೈಬ್ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಹೀಗೆ
ಹಬ್ಬ ಮುಗಿದು ಈ ಶ್ರಾವಣದು ಎಲ್ಲನೂ ಮುಗಿಸಿ ಅದು ನಾನ್ ವೆಜ್ ಬೇರೆ 1.5 ಮಂತ್ ಏನೋ ತಿನ್ನಲ್ಲ, ಲೈಕ್ ಗಣೇಶ ಹಬ್ಬವರೆಗೂ ನಾನ್ ವೆಜ್ ತಿನ್ನಲ್ಲ. ಸೊ ಆ ಪ್ರೋಸೆಸ್ ಎಲ್ಲ ಹೆಂಗಿರುತ್ತೆ ಅಂದರೆ ಇಡೀ ಮಂತ್ ಹಬ್ಬದೇ ವೈಬ್ ಇರುತ್ತೆ. ಸೊ ಹಬ್ಬದ ದಿನ ಅಂತೂ ಕೇಳಲೇಬೇಕಾ, ಬೆಳಗ್ಗೆಯಿಂದ ಅದು ಇದು ಅಂತ ಸ್ಟಾರ್ಟ್ ಮಾಡಿ ದಿನ ಮುಗಿಯೋವರೆಗೂ. ಆ ಹಬ್ಬ ಮುಗಿದ್ರೂ ಒಂದು 3 ದಿನ ಹಬ್ಬದ ವೈಬಲ್ಲೇ ಇರ್ತೀವಿ. ಸೊ ಯಾರೆಲ್ಲ ಹಬ್ಬ ಮಾಡ್ತಾರೆ ಅವ್ರಿಗೆ ಯೂಶ್ವಲಿ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲರನ್ನೂ ಹಬ್ಬದ ದಿನ ಮನೆಗೆ ಕರೆಯೋದು ಅಥವಾ ಎಲ್ಲರ ಮನೇಲೂ ನಾವು ಆ ಲಕ್ಷ್ಮಿನ ನೋಡೋದೇ ಒಂದು ಖುಷಿ, ಯಾರ್ಯಾರ ಮನೇಲಿ ಹೇಗೆ ಕೂರಿಸಿದ್ದಾರೆ ಅಂತ. ಸೊ ನಿಮಗೂ ಎಲ್ರಿಗೂ ಈ ಹಬ್ಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಮೇಯ್ನ್ಲಿ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈ ಹಬ್ಬದಲ್ಲಿ ಸ್ಯಾರಿ ಉಟ್ಕೊಂಡು ರೆಡಿ ಆಗೋದಾಗಿರ್ಬೋದು, ಅದೆಲ್ಲ ಮುಂಚೆ ನಂಗೆ ಸ್ಯಾರಿ ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ರೀಸೆಂಟ್ ಡೇಸಲ್ಲಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸ್ಯಾರಿಗೆ. ಏನೋ ಒಂದು ಖುಷಿ ಸಮಾಧಾನ ಅಷ್ಟೇ, ಹಬ್ಬದ ದಿನ ಎಲ್ಲ ಸ್ಯಾರಿ ಉಟ್ಕೊಂಡು ರೆಡಿ ಆದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅವ್ರವ್ರ ಮನೇಲಿ ಹೆಣ್ಮಕ್ಳೆಲ್ಲರೂ ಮನೆ ಲಕ್ಷ್ಮಿಯರ ಅಂತಲೇ ಕನ್ಸಿಡರ್ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಅಮ್ಮಯಿಂದ ಹಿಡಿದು ನಾವು ಎಲ್ಲರೂ ಹಾಗೆ ಅಂತ ಅಂದ್ಕೊಂಡಿದ್ದೀವಿ. ಐ ಹೋಪ್ ನಿಮ್ಮೆಲ್ರಿಗೂ ನಾವು ಮಾಡಿರೋ ಅಲಂಕಾರ ಆಗಿರ್ಬೋದು ಎಲ್ಲನೂ ಇಷ್ಟ ಆಗುತ್ತೆ ಅಂತ. ನಮ್ಮ ಕೈಲಿ ಏನಾಗುತ್ತೋ ನಮಗೇನು ಗೊತ್ತೋ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ಐಟಮ್ ಆ್ಯಡ್ ಆನ್ ಆಗ್ತಾನೇ ಇರುತ್ತೆ. ಸೊ ಹೇಗಿದೆ ಅಲಂಕಾರ ಅಂತ ಕೂಡ ನೀವು ನನಗೆ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಹೇಗಿದೆ ಅಂತ ಕೂಡ ನನಗೆ ತಿಳಿಸ್ಕೊಡಿ. ಸೊ ಬನ್ನಿ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಪೂಜೆ ಎಲ್ಲ ಹೇಗಾಯಿತು, ಯಾರ್ಯಾರೆಲ್ಲ ಬಂದಿದ್ದರು, ಈ ಸತಿ ಹಬ್ಬ ಹೇಗಾಯಿತು ಅಂತ ನೀವು ಈ ವಿಡಿಯೋಲಿ ತಿಳ್ಕೊಬೋದು. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ಅಥವಾ ಯಾವುದೇ ಹಬ್ಬದ ಪೂಜೆದು ವ್ಲಾಗ್ಸ್ ಎಲ್ಲ ನೋಡಿದರೆ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಮನೇಲಿ ಯಾರು ಪೂಜೆ ಮಾಡ್ತಾರೆ, ಹೇಗೆ ನಡೆಯುತ್ತೆ ಎಲ್ಲ ಅಂತ. ಸೊ ನಮ್ಮಮ್ಮ ದೀಪ ಹಚ್ಚೋದ್ರಿಂದ ಅಮ್ಮ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಮ್ಮ ಮನೇಲಿ ಪ್ರತಿ ವರ್ಷ ಪೂಜೆ ಮಾಡೋದು ಅಪ್ಪನೇ. ಅಪ್ಪ ಪೂಜೆ ಮಾಡಿ ನಾವೆಲ್ಲರೂ ಅವ್ರನ್ನ ಫಾಲೋ ಮಾಡ್ತೀವಿ. ಸೊ ಹಿರಿಯರಿಂದ ಅನ್ನೋ ಒಂದು ಇದರಲ್ಲಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮಲ್ಲಿ ಯೂಶ್ವಲಿ ನಮ್ಮ ಅಪ್ಪನೇ ಪೂಜೆ ಮಾಡೋದು ಅಂತ. ಸೊ ಮೊದಲಿಗೆ ಅಮ್ಮ ದೀಪ ಹಚ್ಚೋದ್ರ ಮೂಲಕ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೆ ಪೂಜೆ ಮುಂದುವರಿಯುತ್ತೆ. ಮ್ಯೂಟ್ ಮಾಡಮ್ಮ.
ಚಿಕ್ಕ ಮಮ್ಮಿ ಕೈ ನಂಗೆ ಇದಾದ್ಮೇಲೆ ಆಮೇಲೆ ಮಾಡ್ಕೋಬೇಕು ನಿಧಾನಕ್ಕೆ. ಅಲ್ಲೇ ಅದ್ರ ಮೇಲೆ ಒಂದು ಜುರ್ಕಾಕ್ಮ ಕೂತ್ಕೋ. ನೀನ್ ತಲೆನೇ ಎಗಿಸಾಕ್ತೀಯಾ ಅಪ್ಪ ಶಿವರಾಜ್. ಪೂಜೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಟಿಫನ್ ಕೂಡ ಸ್ವಲ್ಪ ಲೇಟ್ ಆಗ್ತಿದೆ. ಅದಕ್ಕೆ ಓಕೆ ಏನು ಮಾಡೋಕ್ಕಾಗಲ್ಲ ಹಬ್ಬ. ಸೊ ದೇವರು ಹೇಗೆ ಕಾಡ್ತಿತ್ತು ಅಂತ ನೀವೆಲ್ಲ ನೋಡಿದ್ರಿ. ಸೊ ಇವಾಗ ಟಿಫನ್ ಮಾಡಿದ್ಮೇಲೆ ಮನೆಗೆ ಯಾರು ಬರ್ತಾರೆ, ಊಟಕ್ಕೆ ಅಮ್ಮ ಏನೇನು ಮಾಡ್ತಾರೆ ಅಂತೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಟಿ ವಿದು ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ, ಏನೆಲ್ಲ ನಡೆಯುತ್ತೆ ಇಡೀ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಬಾವ ಬಂದವ್ರು ನೋಡಲಿ. ನಮ್ಮಮ್ಮ ನೋಡಿ ಒಬ್ಬಟ್ಟು ತಟ್ಟವ್ರೆ. ಎಣ್ಣೆ ಮುಂದ್ಗಡೆ ನಿಂತ್ಕೊಂಡು ಕರಕ್ಲಾಗ ಹೋಗೋದು. ನಮಗೆ ನಮ್ಮಮ್ಮಂಗೆ ಇಲ್ಲಿ ಚೇರ್ ಹಾಕ್ಕೊಡ್ಬೇಕಂತೆ. ನಿಂತ್ಕೊಂಡು ಸಾಕಾಗೈತಂತೆ ಮಾಡಿ. ಇಲ್ಲಿ ಫಿಕ್ಸ್ ಅಡ್ಜಸ್ಟಬಲ್ ಚೇರ್ ಹಾಕ್ಕೊಡೋದು ಮಮ್ಮಿ, ಹೇಳ್ಕೊಂಡು ಕೂತ್ಕೊಳ್ಳೋದು. ಅದೊಂದು ಕಮ್ಮಿ ಇತ್ತು ಸುಮ್ಮನಿರೆ. ಒಬ್ಬಟ್ಟು ಇನ್ನೇನೇನು ಮಾಡಿದ್ದೆ ಹೇಳು. ಚಿಕನ್ ಬೇಳೆ ಸಾರು. ನೋಡಿ ರವಿ ಅಂಕಲ್ ಬಂದವ್ರು ಅನ್ಸುತ್ತೆ. ಬಂದರು ಬಂದ್ಬಿಟ್ಟು ಇವಾಗ ಇವ್ರ ಮನೆಗೆ ಹೋಗೋ, ಪ್ರವೀಣ್ ಅಣ್ಣವ್ರ ಮನೆ. ಯಾಮಕ್ಕವ್ರು ತುಂಬ ಬೇಗ ಬರ್ತಾವ್ರು ನಮ್ಮ ಅಕ್ಕವ್ರು. ಆಯ್ ಗುಂಡ, ಓಯ್ ಆಯ್ ಮಾಡಿ ಮಗ್ನೆ. ಬರಬೇಕು, ತುಂಬ ಬೇಗ ಬರ್ತಾ ಇದ್ದೀರಾ. ಆಯ್ ಆಯ್ ಬಂಗಾರಿ, ಆಯ್ ಬಂಗಾರಿ, ಆಯ್ ಬಂಗಾರಿ. ಅಕ್ಕ 12 ಗಂಟೆಗೆ ಬಿಡ್ತೀನಿ ಅಂದ್ಬಿಟ್ಟೆ. ನಮ್ಮ ಅಕ್ಕ ಓದ್ತೀನಿ. ಆರದು ಬಂಗಾರಿ, ಆರದು ಬಂಗಾರಿ. ಎಳ್ದ್ಬಿಡ್ಬೇಡ ಹಂಗೆ ಗ್ಯಾಪಲ್ಲಿ. ಕಿತ್ತು 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 ಚಿಚ್ಚಿದು. ನಿನ್ ಕೈಗೂ ಕಟ್ಟಬೇಕಪ್ಪ, ನೀನು ಕಟ್ಕೊಂಡೇ ಇಲ್ಲ. ಗುಣ ಇಲ್ಲಿ ಆರಡು ಬಂಗಾರಿ. ಹಾ ನೋಡಿ ನಾನು ನಮ್ಮ ಅಕ್ಕ ರೆಡಿ ಆಗಿದ್ದೀವಿ. ಇವಾಗ ಫೋಟೋ ಶೂಟ್ ಬೇಕಂತೆ. ಫೋಟೋಸ್ ಬೇಕಂತೆ. ಹಬ್ಬ ರೆಡಿ ಆಗ್ತೀವಿ. ಗೈಸ್ ನನ್ನನ್ನು ಮಾತ್ರ ಓಡಿಸ್ಬಿಟ್ಟವ್ರೆ. ಬೇಡ ಫೋಟೋಸ್ ಇಟ್ಕೊಳ್ಳೋಣ ಬಂದು ಒಂದು 4 ಫೋಟೋ ತೆಗಿಯೋಷ್ಟಲ್ಲಿ ಮಳೆ ರಾಯ ಜೋರಾಗಿ ಬಂತು. ಸೊ ಫೋಟೋ ಸೆಷನ್ ಕೂಡ ಆಗಿಲ್ಲ ಗೈಸ್. ರೆಡಿ ಏನೋ ಆದ್ವಿ. ಇವಾಗ ಪೂಜೆ ಮಾಡಿದ್ವಿ. ಇವಾಗ ಅಷ್ಟೊಂದು ಜನ ಹೆಂಗೆ ಬರ್ತಾರೆ, ಅದು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ರೆಡಿ ಆಗಿದ್ದೀವಿ ಇಬ್ಬರು. ಒಂದು ರೆಡಿ ಆಗಿದ್ದೀವಿ. ಹೇಗಿದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ.
ಭಾವನೆ ಎಂದೋಗಿದ್ದಾರೆ ಅಂದ್ಕೊಂಡೆ ನಾನು ಆಗಲಿಲ್ಲ. ಇಷ್ಟ ಆಗಿದೆ. ಯಾಕೆ ಇವಳು ಬಂದಾಗ ಹಿಂಗಾಗಿದೆ ಪಾಪ ಸೋ ಬ್ಯಾಡ್. ಭಾವನೆ ಎಂದೋಗ್ಬಿಟ್ಟಿದ್ದಾರೆ ಫುಲ್. ನೀನು ಹೀರೋ ನೋಡ್ದಾ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳು ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ಅಂತ ಗೊತ್ತು ನಿಮಗೆ. ಸೊ ಅದೇ ಥರ ನಮ್ಮ ಮನೇಲೂ ಅಕ್ಕಪಕ್ಕ ಮನೆಯವರೆಲ್ಲ ಒಬ್ಬೊಬ್ಬರೇ ಆಗಿ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು. ನಾನು ಎಲ್ಲರೂ ಬಂದಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆವಾಗಲೇ ಹೇಳಿದಾಗೆ ಕೆಳಗಡೆ ನಾನು ನಮ್ಮ ಅಕ್ಕ ಫೋಟೋಸ್ ತೊಗೋತಿದ್ವಿ, ವೀಡಿಯೋಸ್ ಮಾಡ್ತಿದ್ವಿ. ಸೊ ಅದ್ರ ಕಾರಣ ಎಲ್ಲರೂ ಬಂದಿದ್ದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿರಲಿಲ್ಲ. ನಾವು ಮೇಲೆ ಬಂದಾಗ ಇವ್ರು ಬಂದಿದ್ದರು. ಸೊ ತೋರಿಸೋಣ ಅಂತ ಇದೇ ಥರ ಸ್ವಲ್ಪ ಜನ ಬಂದು ಎಲ್ಲರೂ ಅರ್ಶಿನ ಕುಂಕುಮ ತೊಗೊಂಡು ಹೋದರು. ಆ್ಯಂಡ್ ನಮ್ಮಮ್ಮನೂ ಬೇರೆಯವ್ರ ಮನೆಗೆಲ್ಲ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದರು. ಆಯ್ತಾಕ, ಸ್ವಲ್ಪ ಸಮಾಧಾನ, ಯಾಕಂದ್ರೆ ಬೆಳಕಲ್ಲಿ ಏನಾದರೂ ಫೋಟೋಸ್ ತೆಗೆದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಅಷ್ಟೊತ್ತಿಗೆ ಆಗುತ್ತೆ. ಅದು ಬೇರೆ ಮಳೆ ಬಂದ್ಬಿಡ್ತು. ಅದು ಇಲ್ಲದೆ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಫೋಟೋಸ್ ಆದರೂ ತೊಗೊಬೋದಾಗಿತ್ತು. ಸ್ಟ್ರೀಟ್ ಬೆಳಕಿಗೆ ಫ್ಲ್ಯಾಶ್ಗೆ ಏನೋ ಒಂದು ಮಟ್ಟಕ್ಕೆ ತಗೊಂಡು ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು, ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಫೋಟೋಸ್ ತೊಗೊಂಡಿದ್ದು. ಸೊ ನಮ್ಮನೆ ಸತ್ಯನಾರಾಯಣ ಪೂಜೆಗೆ ಇವಳು ಮಿಸ್ ಆಗಿದ್ಲು. ಆ ವ್ಲಾಗ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಅದಕ್ಕೆ ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿದ್ದೀನಿ. ಸೊ ನೋಡಿ ನನ್ನ ಔಟ್ಫಿಟ್ ಹಿಂಗಿದೆ, ಸ್ವಲ್ಪ ದಪ್ಪ ಕಾಣಿಸ್ತು. ಇವತ್ತು ನಾನು ನಮ್ಮ ಅಕ್ಕ ರೀಲ್ಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ, ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ಸುಮ್ಮನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು. ಸೊ ಈ ವಿಡಿಯೋ ಮುಗಿಸುತ್ತೇವಾ? ಬೇಡ ಬೇಡ, ಇನ್ನೂ ಇದೆ ಬಾ. ಇನ್ನೇನು ಮಾಡ್ತೀಯಾ? ಇನ್ನೂ ಇದೆಯಂತ ಗೈಸ್, ಏನಿದೆ ನೋಡೋಣ, ತೋರಿಸ್ತಾರೆ. ಹೋಗ್ತಾಳೆ ನೋಡಿ ನಮ್ಮ ಅಕ್ಕ. ನೋಡಿ ಅವ್ರ ಮಗು ಸುಸು ಮಾಡ್ಬಿಟ್ಟಿದ್ಕೆ ಹಿಂಗೆ ಮುಖ ಮಾಡ್ತಾರೆ. ಅವ್ನು ಇವಾಗ ತಾನೇ ನಿದ್ದೆ ಮಾಡಿ ಎದ್ದ ಪಾಪ, ಸುಸು ಮಾಡ್ಬಿಟ್ಟು. ಗುಂಡ ಎತ್ಕೊಂಬಕ್ಕೊಡು. ಅವ್ನು ನೋಡಿ ಅಳ್ತಾವನು ಎಷ್ಟು. ಸೊ ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗಿದ್ದಾಯ್ತಮ್ಮ. ನೀನು ಹೋಗಿ ಬಂದ? ಎಷ್ಟು ಜನ ಬಂದಿದ್ರು? ಎಷ್ಟು ಜನ ಮುತ್ತೈದೆಯರು ಬಂದಿದ್ರು? ಇಲ್ಲಿ ಪಾಪ ಮಗು ಯಾಕೋ ತುಂಬ ಅಳ್ತಾನೆ ಇದ್ದ ಒಂದೇ ಸಮ. ಅವನಿಗೆ ಮೇ ಬಿ ದೃಷ್ಟಿಯಾಗಿತ್ತು ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ನಾವೇ ಎಲ್ಲರೂ ಎತ್ಕೊಂಡು ಮುದ್ದಾಡಿ, ಅವ್ನು ಬಂದರೆ ಒಂಥರ ಅವನ್ನ ಫುಲ್ ಮುದ್ದಾಡಿ ಹಾಕ್ಬಿಡ್ತೀವಿ. ಸೊ ಪಾಪ ಅವ್ನಿಗೆ ಹಿಂಸೆ ಆಗೋಗಿತ್ತೋ ಏನೋ ಗೊತ್ತಿಲ್ಲ, ದೃಷ್ಟಿ ಆಗಿತ್ತು. ಸೊ ನಮ್ಮ ದೊಡ್ಡಮ್ಮ ದೃಷ್ಟಿ ತೆಗೆದಿದ್ರು. ಆವಾಗ ಮಕ್ಕಳಿಗೆ ಯಾವುದೇ ಕೆಟ್ಟ ಕಂಡು ಬಿದ್ದಿದ್ರು ಹೋಗುತ್ತೆ ಅಂತ ಅಲ್ವಾ. ಸೊ ಆಮೇಲೆ ಅವ್ನು ಸ್ವಲ್ಪ ಪಿಕಪ್ ಆದ. ನೋಡಿ ನಕ್ಕೊಂಡಿದ್ದಾನೆ. ಲಾಸ್ಟಾಗಿ ಆರತಿ ಮಾಡು. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ತನ ಹೃದಯ ಕಮಲದಲ್ಲಿ ನೆನೆಸೋಳೆ, ಕಮಲ ನೀ ಕರೆ ಹೋಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಾವೇರಿ ನೀರು ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಓ ಮಾಲೆ ಕಟ್ಟಿರುವೆ ನಮ್ಮ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ನಲಿಯುತ್ತಾ ಕುಣಿಯುತ್ತಾ ಒಲದು ಬಾರಮ್ಮ ಮನೆಗೆ, ಕಮಲದ ಮಗದೋಳೆ, ಕಮಲದ ಕಣ್ಣೋಳೆ, ಕಮಲದ ಕೈಯಲ್ಲಿ ಹಿಡಿದೋಳೆ, ಆರತಿ ಈಗ ಬೆಳಗುವೆ ಮಂಗಳಾರತಿ ಈಗ ಬೆಳಗು, ವಿದ್ಯಾ ಬುದ್ಧಿಗಳೆಲ್ಲ ಕೊಡುವೆ, ವಿದ್ಯಾ ಬುದ್ಧಿಗಳೆಲ್ಲ ಕೊಡುವೆ, ಶಂಕರ ರಾಣಿ ನಮೋ ನಮೋ, ಪಾಲು ಪೋಸಿನು ತಂದ್ರಿ ಕಿವಿ ಗುಯ್ ಅಂತ ಅಜ್ಜಿ ಅಲ್ಲೇ ಕಿರಿಸ್ತಾ ಹೌದೇನು?
ಸೊ ಫೈನಲಿ ಕೊನೆಯ ಆರತಿ ಮುಗಿಸಿ ನೀವು ನೋಡಿ ಕೊನೆಯಲ್ಲೂ ಆರತಿ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿದ್ವಿ. ಅದಾದಮೇಲೆ ನಮಗೂ ಅರಿಶಿನ ಕುಂಕುಮ ಕೊಡಬೇಕಿತ್ತು ಹೆಣ್ಮಕ್ಳ ಲೆಕ್ಕ ಅಂದರೆ ನಮ್ಮ ಅಕ್ಕಗೆ ಆಲ್ರೆಡಿ ಮದುವೆ ಆಗಿದೆ. ಸೊ ಅವಳು ಪ್ರತಿ ವರ್ಷವೂ ಅಮ್ಮ ಕೊಡ್ತಿದ್ರು. ಸೊ ಅದೇ ಥರ ಈ ವರ್ಷವೂ ಕೊಟ್ಟರು. ಬಟ್ ಅವರೇ ಹೇಳಿದ್ದು ನನಗೂ ಕೊಡಬೇಕು ಅಂತ, ಯಾಕಂದರೆ ನಾನು ಮನೆ ಹೆಣ್ಮಗು ಅಲ್ವಾ. ಸೊ ಮದುವೆ ಆಗಿದೆಯೋ ಬಿಟ್ಟಿದೆಯೋ ಬಟ್ ಕೊಡಬೇಕು ಅಂತ ಹೇಳಿದ್ರು. ಸೊ ಇದೇ ಫಸ್ಟ್ ಟೈಮ್ ನಮ್ಮಮ್ಮನೂ ನನಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು. ಅದೊಂಥರ ಡಿಫ್ರೆಂಟ್ ಫೀಲಿಂಗೆ. ಆದರೆ ಇಲ್ಲ ಮಗ ಚೂಡಿದಾರ ಹಾಕೊಂಡು ಕೂತೇಳಿ ನಾನು ಸ್ಯಾರಿ ಹಾಕೊಂಡು ಕೂತಿದ್ದೀವಿ. ಅವಳು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ಲು ಎಲ್ಲ ಕೊಡೋಷ್ಟರಲ್ಲಿ. ಬಿಕಾಸ್ ಮಗು ಇರೋದರಿಂದ ಪಾಪ ಅವಳಿಗೆ ಎಲ್ಲನೂ ಮಾಡಿಕೊಂಡು ಸ್ಯಾರಿ ತುಂಬ ಹೊತ್ತು ಇಟ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಅದರಿಂದ ಇಬ್ಬರು ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಕೊಟ್ಟು ನಮ್ಮಮ್ಮ ಫಸ್ಟ್ ಟೈಮ್ ಕೊಟ್ಟಿದ್ದು ನನಗೆ ನಗು ಬರ್ತಿತ್ತು. ಆ್ಯಂಡ್ ಅವ್ರಿಗೂ ಅದು ಗೊತ್ತಿರಲಿಲ್ಲ. ಲೈಕ್ ಮದುವೆ ಆಗಿರೋ ಹೆಣ್ಮಗು ಅಂದರೆ ಮದುವೆ ಆಗಿ ತವ್ರ ಮನೆಗೆ ಹೆಣ್ಮಕ್ಳು ಬಂದಾಗ ಮಾತ್ರ ಕೊಡ್ತಾರೆ ಅಂದ್ಕೊಂಡಿದ್ವಿ. ಆ್ಯಂಡ್ ಯೂಶ್ವಲಿ ಗೌರಿ ಹಬ್ಬದಲ್ಲಿ ಕೊಡ್ತಾರಂತೆ. ಮನೆ ಹೆಣ್ಮಗುಗೆ ಬಟ್ಟೆ ಕೊಡೋದಿರ್ಬೋದು ಅಥವಾ ಅರಿಶಿನ ಕುಂಕುಮ ಕೊಟ್ಟು ಕಳಿಸೋದು ಗೌರಿ ಹಬ್ಬದಲ್ಲಿ ಮಾಡ್ತಾರಂತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ದೊಡ್ಡಮ್ಮ ಹೇಳಿದ್ರು ಕೊಡಬೇಕು ಅಂತ. ಸೊ ಕೊಟ್ಟು ನಮ್ಮಿಬ್ಬರಿಗೂ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರೂ ನಾವು ಬೆಳಿಗ್ಗೆ ಅಪ್ಪ ಅಮ್ಮಂಗೆ ನಾವೆಲ್ಲ ಆಶೀರ್ವಾದ ತೊಗೊಂಡಿದ್ವಿ. ಸೊ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ಲ, ಇವಾಗ ಎಲ್ಲರಿಗೂ ಆಶೀರ್ವಾದ ತೊಗೊಂಡು. ಸೊ ಹಬ್ಬ ಅಂದರೆ ಇದೊಂಥರ ಮ್ಯಾಂಡೇಟ್ರಿ ಅನಿಸುತ್ತೆ. ದೊಡ್ಡವರು ಹಿರಿಯರು ಯಾರ್ಯಾರು ಇರ್ತಾರೋ ಅವ್ರ ಕೈಯಲ್ಲೆಲ್ಲ ಆಶೀರ್ವಾದ ತೊಗೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋದಷ್ಟೇ. ಸೊ ಈ ಥರ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಎಲ್ಲರೂ ನೆಮ್ಮದಿಯಿಂದ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಅಷ್ಟೇ ಕೇಳ್ಕೊತೀನಿ. ಬಾಯ್ ಮಾಡಿ ಬ್ಲಾಗ್ಗೆ. ಬಾಯ್ ಚಿಕ್ಕಿ. ಅಲ್ಲಡು ನಮಸ್ತೆ ಹೇಳು ಹೇಳು. ರಾಮ್ ರಾಮ್ ಮಾಡಿ ಬಂಗಾರಿ. ನೀನು ರಾಮ್ ರಾಮ್ ಮಾಡ್ತೀಯಲ್ಲ. ರಾಮ್ 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 ಮಾಡು ಬಂಗಾರಿ. ಸೆಕೆಂಡ್ ಕೊಡ್ತೀಯಪ್ಪ ನನಗೆ. ಸೆಕೆಂಡ್ ಕೊಡು. ಅದು ಶೇಕ್ ಹ್ಯಾಂಡ್. ಸೆಕೆಂಡ್ ಐಪೈ ಮಾಡು. ಐಪೈ ಮಾಡು. ಮಾಡು. ಐಪೈ ಮಾಡು. ಐಪೈ ಮಾಡು. ಐಪೈ. ನಮಸ್ತೆ ನಮಸ್ತೆ ಚಿಕ್ಕಿ. ರಾಮ್ ರಾಮ್ ಮಾಡ್ತೀಯ ತಾನೆ ನೀನು? ಮಾಡ್ತಾ ಇದೆಯಾ ನೋಡಿ ಇವಾಗ. ರಾಮ್ ರಾಮ್. ಒಗಜಿ ಮೂಡಿಲ್ಲ ಅಂತ. ಬಾಯ್ ಹೇಳಮ್ಮ ಬ್ಲಾಗ್ಗೆ. ಬಾಯ್ ಫ್ರೆಂಡ್ಸ್ ಅಂತೆ. ಬೆಳಗ್ಗೆಯಿಂದ ನಮ್ಮಮ್ಮ ಹಿಂಗೆ ಅವ್ರೆ. ಆಯ್ತಾ ಎಲ್ಲ ಆಯಿತು. ಒಂದು ಒಡವೆ ಹಾಕಿಲ್ಲ, ಒಂದು ಎಲ್ಲ ನಾವೇ ಹಾಕೊಂಡು ಹೋಗೋದಕ್ಕೆ. ಓಕೆ ಫ್ರೆಂಡ್ಸ್ ಬಾಯ್. ನನ್ನ ತಂಗಿ ನೋಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆಲ್ರೆಡಿ ಗೆಟಪ್ ಚೇಂಜ್. ಬಾಯ್ ಹೇಳು ಬಾಯ್. ನಮ್ಮ ಅಕ್ಕ ಓಡ್ ಬರ್ತಾವಳೆ. ಅಯ್ಯೋ ಮಿಸ್ ಇಂಡಿಯಾ ಬಾಯ್ ಮಾಡಿಬಿಟ್ಟು ನನ್ನ ಬ್ಲಾಗ್ಗೆ. ಇಲ್ಲಿ ಮಿಸ್ ಆಗಿರೋ ಕಂಟೆಂಟ್ ಇವ್ರ ಚಾನಲಲ್ಲಿ ಬರುತ್ತೆ. ಸೊ ದಯವಿಟ್ಟು ಅಲ್ಲೂ ನೋಡಿ. ಸ್ವಲ್ಪ ಮಾತ್ರ ವಿಡಿಯೋ ಶೂಟ್ ಮಾಡಿದ್ದೀವಿ. ಸೊ ಆ ವಿಡಿಯೋ ಬೇಕಂದರೆ ನಮ್ಮ ಚಾನಲಲ್ಲಿ ನೋಡಬೇಕು. ಸೊ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ. ಅಂದರೆ ಅಮ್ಮನ ತವ್ರ ಮನೆಗೆ ಪ್ರತಿ ವರ್ಷವೂ ಹೋಗ್ತೀವಿ. ಫ್ರೈಡೇ ನಮ್ಮ ಮನೇಲಿ ಹಬ್ಬ ಮಾಡಿ ಸ್ಯಾಟರ್ಡೆ ಅತ್ತೆ ಮನೆಗೆ ಹೋಗ್ತೀವಿ. ಅವ್ರಿಗೆ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾರೆ. ಸೊ ನಾವು ಸ್ಯಾಟರ್ಡೆ ಹೋದರೆ ವಾಪಸ್ ಬರೋದು ಸಂಡೇ ಆಗುತ್ತೆ. ಸೊ ಈ ವರ್ಷವೂ ಹಂಗೆ ಹೋಗಿದ್ವಿ. ಅವರು ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಬಟ್ಟೆ ಎಲ್ಲ ಕೊಟ್ಟರು. ಅದೇ ಥರ ನೆಕ್ಸ್ಟ್ ಡೇನೇ ರಕ್ಷಾಬಂಧನ ಆಗಿದ್ದರಿಂದ ಸಂಡೇನೇ ನಮ್ಮಮ್ಮ ಅವರೆಲ್ಲ ರಾಖಿ ಕಟ್ಟಿ ಅವ್ರ ಅಣ್ಣಂಗೆ ಆರತಿ ಕೂಡ ಮಾಡಿದರು. ಇಲ್ಲಿ ಮಿಸ್ ಆಗಿರೋ ಕ್ಲಿಪ್ಪಿಂಗ್ ನಮ್ಮ ಅಕ್ಕ ಬ್ಲಾಗಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್.